ಮಾಯಾ ಕನ್ನಡಿ ಒಂದು ಗುರುಕುಲ. ಅಲ್ಲಿ ಗುರುಗಳು ಹಾಗೂ 7-8 ಜನ ಶಿಷ್ಯರಿದ್ದರು. ಒಂದು ದಿನ ಗುರುಗಳು ಒಬ್ಬ ಶಿಷ್ಯನನ್ನು ಕರೆದು ಹೇಳಿದರು, ನೀನು ಗುರುಕುಲದ ಶಿಸ್ತು, ಸಂಯಮ, ಅಧ್ಯಯನ, ಸಂಸ್ಕಾರ ಎಲ್ಲವನ್ನು ಕಲಿತಿರುವೆ. ನೀನಿನ್ನು ಗುರುಕುಲದಾಚೆ ಇರುವ ಹೊರ ಜಗತ್ತನ್ನು ಸುತ್ತಿ ಜ್ಞಾನವನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ. ವಿಶಾಲವಾದ ಜಗತ್ತನ್ನು ಸುತ್ತಿ ಹೊಸ ಹೊಸ ವಿಚಾರಗಳನ್ನು, ಪ್ರಕೃತಿಯ ವೈಶಿಷ್ಟ್ಯತೆಯನ್ನು ನೋಡಿ ಅರಿತು ಬಾ ಎಂದರು. ಶಿಷ್ಯನಿಗೆ ಖುಷಿಯಾಯಿತು. ಜಗತ್ತನ್ನು ಸುತ್ತಿ ಬರುವ ತಯಾರಿ ಮಾಡಿಕೊಂಡು ಹೊರಡುವ ಮುನ್ನ ಗುರುಗಳ ಅನುಮತಿ ಪಡೆಯಲು ಬಂದನು. ಮಗು, ನಿನಗೆ ಒಳ್ಳೆಯದಾಗಲಿ, ಹೋಗಿ ಜ್ಞಾನ ಸಂಪಾದನೆ ಮಾಡಿ ಬಾ, ಹಾಗೆ ನಾನು ನಿನಗೆ ಬಹುಮಾನ ಕೊಡುತ್ತೇನೆ ಎಂದು ಒಳಗಡೆಯಿಂದ ಒಂದು ಕನ್ನಡಿಯನ್ನು ತಂದು ಕೊಟ್ಟರು. ಶಿಷ್ಯನಿಗೆ ಕನ್ನಡಿ ನೋಡಿ ಏನೂ ಅನಿಸಲಿಲ್ಲ. ಗುರುಗಳೇ, ನನಗ್ಯಾಕೆ ಕನ್ನಡಿ? ಇದನ್ನು ಇಟ್ಟುಕೊಂಡು ನಾನೇನು ಮಾಡಲಿ ಎಂದು ಕೇಳಿದ. ಗುರುಗಳು ಹೇಳಿದರು, ಶಿಷ್ಯ, ಇದು ಅಂತಿಂತ ಕನ್ನಡಿಯಲ್ಲ. ಯಾರ ಕಡೆ ತಿರುಗಿಸುತ್ತೀಯೋ ಅವರ ಗುಣಗಳು ನಿನಗೆ ಮಾತ್ರ ಈ ಕನ್ನಡಿಯಲ್ಲಿ ಕಾಣಿಸುತ್ತದೆ ಎಂದರು. ಶಿಷ್ಯನಿಗೆ ಅರ್ಥವಾಗದಿದ್ದರೂ ಕುತೂಹಲವಿತ್ತು. ಆಯಿತು ಗುರುಗಳೇ, ನಾನಿನ್ನು ಹೊರಡುತ್ತೇನೆ ಅಂತ ಗುರುಗಳಿಗೆ ನಮಸ್ಕಾರ ಮಾಡಿದ ಗುರುಗಳು ಹರಸಿ ಆಶ್ರಮದ ಒಳಗೆ ತಿರುಗಿದರು. ಶಿಷ್ಯನಿಗೆ ಈ ಕನ್ನಡಿಯಿಂದ ಗುರುಗಳನ್ನೇ ಪರೀಕ್ಷೆ ಮಾಡಬಾರದೇಕೆ ಹೀಗೆನಿಸಿತು. ತಕ್ಷಣ ಗುರುಗಳ ಕಡೆ ಕನ್ನಡಿ ತಿರುಗಿಸಿದ. ಅವನಿಗೆ ಗಾಬರಿಯಾಯಿತು. ಗುರುಗಳ ತಪ್ಪುಗಳೆಲ್ಲ ಕನ್ನಡಿಯಲ್ಲಿ ಗೋಚರಿಸಿತು. ಅವನಿಗೆ ಗುರುಗಳ ಮೇಲಿದ್ದ ಗೌರವ, ಪ್ರೀತಿ, ಭಕ್ತಿ ಎಲ್ಲ ಹಾರಿಹೋಯಿತು. ಅವನು ವಿಚಲಿತನಾದ. ಅದೇ ಧಾವಂತದಲ್ಲಿ ಆಶ್ರಮದಿಂದ ಹೊರಟನು. ಮೊದಲು ಮನೆಗೆ ಹೋಗಿ ತಂದೆ ತಾಯಿಗೆ ಹೇಳಿ ಆಶೀರ್ವಾದ ಪಡೆದು ನಂತರ ಸಂಚಾರಕ್ಕೆ ಹೊರಡೋಣವೆಂದು ಮನೆಗೆ ಬಂದ. ಇನ್ನೂ ಉಚಿತನ ಹೋಗಿರಲಿಲ್ಲ. ತನ್ನ ತಂದೆ ತಾಯಿ ಕಡೆಗೆ ಕನ್ನಡಿ ತಿರುಗಿಸಿದ. ಅವರ ತಪ್ಪುಗಳೆಲ್ಲ ಕನ್ನಡಿಯಲ್ಲಿ ಕಾಣಿಸಿತು. ಎತ್ತವರ ಮೇಲಿದ್ದ ಗೌರವ, ಪ್ರೀತಿ ಹೊರಟು ಹೋಯಿತು. ಅಕ್ಕ ಪಕ್ಕ, ನೆರೆ ಹೊರೆ ಮನೆಯವರ ಗೆಳೆಯರು, ಹೀಗೆ ಎಲ್ಲರ ಕಡೆಗೂ ಗೊತ್ತಾಗದಂತೆ ಕನ್ನಡಿ ತಿರುಗಿಸಿ ನೋಡಿದ. ಎಲ್ಲ ನಕಾರಾತ್ಮಕ ಗುಣಗಳು ಅವನಿಗೆ ಕಂಡವು. ಹುಡುಗನಿಗೆ ತಲೆ ಕೆಟ್ಟು ಹೋಯಿತು. ಹೀಗೆ 1 ವಾರ ಕಳೆಯಿತು. ಯಾರ ಕಡೆ ಕನ್ನಡಿ ತಿರುಗಿಸಿದರೂ ಅವರ ತಪ್ಪುಗಳೇ ಕಾಣುತ್ತಿತ್ತು. ಯಾರನ್ನು ನಂಬುವುದು ಬಿಡುವುದು ತಿಳಿಯಲಿಲ್ಲ. ಒಬ್ಬರಾದರೂ ಒಳ್ಳೆಯವರಿಲ್ಲ ಎಂದುಕೊಂಡ. ಗುರುಗಳು ಕೊಟ್ಟ ಈ ಕನ್ನಡಿ ನನ್ನ ಬಳಿ ಇದ್ದರೆ ನಾನು ಪ್ರಪಂಚ ಸುತ್ತಿ ಜ್ಞಾನಾರ್ಜನೆ ಮಾಡಲು ಸಾಧ್ಯವಿಲ್ಲ ಎಂದುಕೊಂಡು ಪುನಃ ಆಶ್ರಮಕ್ಕೆ ಬಂದು, ಗುರುಗಳೇ, ನೀವು ಕೊಟ್ಟ ಕನ್ನಡಿ ನಿಮಗೇ ಇರಲಿ, ನನಗೆ ಬೇಡ, ಕ್ಷಮಿಸಿಬಿಡಿ. ಈ ಕನ್ನಡಿಯಿಂದ ಎಲ್ಲರೂ ಕೆಟ್ಟವರಾಗಿ ಕಂಡರು. ನನಗೆ ಅವರ ಮೇಲಿದ್ದ ಪ್ರೀತಿ, ವಿಶ್ವಾಸ ಹೊರಟು ಹೋಯಿತು. ಅದರಲ್ಲೂ ಕನ್ನಡಿಯಲ್ಲಿ ನಿಮ್ಮನ್ನೇ ಮೊದಲು ನೋಡಿದೆ. ನಿಮ್ಮ ತಪ್ಪು ಕಂಡಿತು. ನಂತರ ನನ್ನ ತಂದೆ ತಾಯಿ ತಪ್ಪು ಕಂಡಿತು. ಯಾರೊಬ್ಬರೂ ಒಳ್ಳೆಯವರಿಲ್ಲ, ಏನು ಮಾಡಲಿ ಎಂದನು. ಗುರುಗಳು ನಗುತ್ತಾ ಹೇಳಿದರು, ಅಯ್ಯೋ ಶಿಷ್ಯ, ನಾನು ನಿನಗೆ ಕನ್ನಡಿ ಕೊಟ್ಟಿದ್ದು ಬೇರೆಯವರನ್ನು ಪರೀಕ್ಷೆ ಮಾಡು ಎಂದಲ್ಲ. ಪ್ರತಿದಿನವೂ ಈ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಂಡು ನಿನ್ನಿಂದಾಗುವ ತಪ್ಪುಗಳನ್ನು ತಿದ್ದಿಕೊಂಡು ಒಳ್ಳೆಯ ಮನುಷ್ಯನಾಗಿ ಜಗತ್ತಿಗೆ ಏನಾದರೂ ಒಳ್ಳೆಯದನ್ನು ಮಾಡು ಎಂದು ಕೊಟ್ಟಿದ್ದು. ನೀನು ನಿನ್ನ ಮುಖ ನೋಡಿಕೊಳ್ಳದೆ ಎಲ್ಲರ ಮುಖಗಳನ್ನು ನೋಡಿದೆ. ನಿನ್ನ ತಪ್ಪು ಮಾತ್ರ ನೋಡಿಕೊಳ್ಳಲಿಲ್ಲ. ಮೊದಲು ನಿನ್ನ ತಪ್ಪನ್ನು ತಿಳಿದು ತಿದ್ದಿ ಸರಿ ಮಾಡಿಕೊ. ಎಲ್ಲರೂ ಒಳ್ಳೆಯವರಾಗಿ ಕಾಣುತ್ತಾರೆ. ಜಗತ್ತು ಸುಂದರವಾಗಿದೆ ಎಂದರು. ಕಥೆಯ ಸಂದೇಶ: ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ಅವರಿಗೆ ಹೊಟ್ಟೆ ಕಿಚ್ಚು, ಜಗತ್ತಿನಲ್ಲಿ ಕೆಟ್ಟವರೇ ಜಾಸ್ತಿ, ಅವಳು ಸ್ವಾರ್ಥಿ, ಇವನು ಹಠಮಾರಿ, ನಿಜವಾದ ಸ್ನೇಹಿತ ಅಂದರೆ ಅವರಿಗೆ ಗೊತ್ತಿಲ್ಲ. ಇನ್ನೊಬ್ಬರ ಕುರಿತು ಚಿಂತೆ ಮಾಡುವವರು ಯಾವತ್ತೂ ಅವರ ಮುಖವನ್ನು ಕನ್ನಡಿಯಲ್ಲಿ ನೋಡುವ ಕೆಲಸ ಮಾಡಿರುವುದಿಲ್ಲ. ನಾವು ಒಳ್ಳೆಯವರು, ನಮ್ಮಲ್ಲಿ ಯಾವ ದೋಷಗಳೂ ಇಲ್ಲ ಎಂದುಕೊಂಡಿರುತ್ತಾರೆ. ಇಂಥವರಿಗೆ ಬೇರೆಯವರ ದೋಷಗಳು ಚೆನ್ನಾಗಿ ಕಾಣುತ್ತದೆ. ಮಾಯಾ ಕನ್ನಡಿಯನ್ನು ಅವರ ಕಡೆಗೆ ತಿರುಗಿಸಿ ನೋಡಿಕೊಂಡಾಗ ಮಾತ್ರ ಅವರ ದೋಷಗಳು ಕಾಣುತ್ತದೆ, ಬೇರೆಯವರ ದೋಷಗಳು ಕಾಣಲ್ಲ. ಮಹಾಭಾರತದಲ್ಲಿ ಧರ್ಮರಾಯ ತನ್ನ ರಾಜ್ಯ ಸುತ್ತಿದ್ದಲ್ಲೆಲ್ಲ ಅವನಿಗೆ ಒಳ್ಳೆಯವರೇ ಕಂಡರು. ಆದರೆ ದುರ್ಯೋಧನನಿಗೆ ಓದಲೆಲ್ಲ ಕೆಟ್ಟವರೇ ಕಂಡರು. ಮೊದಲು ನಮ್ಮ ದೃಷ್ಟಿಕೋನ ಸರಿಯಿದ್ದರೆ ಜಗತ್ತು ಚೆನ್ನಾಗಿ ಕಾಣುತ್ತದೆ.
ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.